ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬರ್ರಿ ಆಲ್ರೆಡಿ ನೀವು ತಮ್ಮನೆಲ್ಲಂಗೆ ನೋಡೇ ಬಿಟ್ಟಿರಿ ಇದು ಯಾವ ಚಟ್ನಿ ಅಂತಂದು ನೋಡಿರಿ. ಅದು ಕಡ್ಲಿ ಹಿಟ್ಟು ಮತ್ತು ಮೆಂತ್ಯ ಪಲ್ಯ ಬಳಸ್ಕೊಂಡು ಕೇಟ ಒಂದು ಚಟ್ನಿ ರೆಸಿಪಿ ತೋರ್ಸಾಕತ್ತೀನಿ ನೋಡಿರಿ. ಈ ಚಟ್ನಿ ಒಂದು ತಿಂಗಳ ತನಕ ಆರಾಮ್ಸೆ ಸ್ಟೋರ್ ಮಾಡ್ಕೊಬೋದು. ವರ್ಕಿಂಗ್ ವುಮೆನ್ಸು ಮತ್ತು ಬ್ಯಾಚುಲರ್ಸಿಗಂತೂ ಅಗದಿ ಹೇಳಿ ಮಾಡಿಸಿದ ಚಟ್ನಿ ನೋಡಿರಿ. ಅದಕ್ಕೆ ಬೇಕಾಗುವ ಐಟಮ್ನ ನಾವು ನೋಡ್ಕೊಂಬಂದ್ಬಿಡೋಣ ಬರ್ರಿ. ನೋಡಿರಿ, ನಾನು ಒಂದು ಸ್ವಲ್ಪ ಹುಂಚೆನ ನೆನೆ ಇಟ್ಕೊಂಡಿದ್ದೆ. ಅದರ ರಸ ತೆಗೆದು ಕೇಟ ಇಟ್ಕೊಂಡೀನಿ ನೋಡಿರಿ. ಒಂದು ಬೌಲಿಗೆ ಸ್ವಲ್ಪ ಜವಾರಿ ಬೆಳ್ಳುಳ್ಳಿನ ಸಪ್ಪಿ ತೆಗೆದು ಇಟ್ಕೊಂಡೀನಿ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಒಳ್ಳೆಣ್ಣೆ, ಖಾರ ಪುಡಿ ಬೇಕ್ರಿ, ಸ್ವಲ್ಪ ಸಕ್ಕರೆ ತೊಗೊಂಡಿವಿ. ಮೇನ್ ಏನಪ್ಪ ಅಂತಂದ್ರೆ ಕಡ್ಲೆ ಹಿಟ್ಟು ನೋಡಿರಿ, ಒಂದು ಅರ್ಧ kg ಕಡ್ಲೆ ಹಿಟ್ಟು. ನೆಕ್ಸ್ಟ್ ಒಂದು ಸೂಡು ಮೆಂತ್ಯ ಪಲ್ಯನ ನಾನು ಬಿಡಿಸ್ಕ್ಯಾಟ ಸ್ವಚ್ಛಂಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡೀನಿ ನೋಡಿರಿ. ಹಂಗೂ ಹಾಕೋಬೋದು, ಬಟ್ ನಾ ಕಟ್ ಮಾಡೀನಿ. ಈಗ ನೋಡಿರಿ, ಒಂದು ಒಲೆ ಮ್ಯಾಗ ಬುಟ್ಟಿ ಇಟ್ಟಿವ್ರಿ. ಒಲೆ ಕೂಡ ಹತ್ತತ್ತ. ಇವಾಗ ಇದಕ್ಕೆ ನಾವು ಒಳ್ಳೆಣ್ಣೆನ ಹಾಕೊಳಕತ್ತೀವಿ ನೋಡಿರಿ. ಒಳ್ಳೆಣ್ಣೆ ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ಹಾಕೋರಿ. ಯಾಕಪ್ಪ ಅಂದ್ರೆ ನೀವು ಒಂದು ತಿಂಗಳ ತನಕ ಸ್ಟೋರ್ ಮಾಡೋರು ಅದಿರಿ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಇವಾಗ ಒಳ್ಳೆಣ್ಣೆ ಕಾಯಕ್ಕೆ ಬಿಡೋಣ್ರಿ. ಒಳ್ಳೆಣ್ಣೆ ಕಾದಾದ್ಮೇಲೆ ಏನಪ್ಪ ಅಂತಂದ್ರೆ ನಾವು ಕಡ್ಲೆ ಹಿಟ್ಟು ಏನು ತೊಗೊಂಡಿದ್ವಲ್ಲ, ಕಡ್ಲೆ ಹಿಟ್ಟು ಹಾಕ್ಯಾಟ ಹುರ್ಕೋಬೇಕು ನೋಡಿರಿ. ಚಂದಾಗ ಲೋ ಫ್ಲೇಮ್ದಾಗ ಇಟ್ಟು ಹುರ್ಕೋರಿ. ಒಂದು ಅರ್ಧ ಕಿಲೋದಷ್ಟು ನಾವು ಕಡ್ಲೆ ಹಿಟ್ಟು ತೊಗೊಂಡಿವಿ ನೋಡಿರಿ. ಇದಕ್ಕೇನಪ್ಪ ಅಂತಂದ್ರೆ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು. ತುಪ್ಪ ಅಥವಾ ಡಾಲ್ರಾ ಅಂತಾರಲ್ರಿ, ಅದು ಕೂಡ ಯೂಸ್ ಮಾಡ್ಬೋದು. ನಾವೇನು ಯೂಸ್ ಮಾಡಲ್ಲ, ಜಸ್ಟ್ ಒಳ್ಳೆಣ್ಣೆ ಅಷ್ಟೇ ನಾವು ಹಾಕ್ಯಾಟ ಹುರ್ಕೊಳಕತ್ತೀವಿ ನೋಡಿರಿ. ಇದು ಲೋ ಫ್ಲೇಮ್ದಾಗ ಇಟ್ಕೊಂಡು ಚಲೋ ಹೊತ್ತಂಗೆ ಹುರ್ಕೋರಿ. ಎಲ್ಲಿ ಕೂಡ ಗಂಟು ಆಗಬಾರ್ದು ನೋಡಿರಿ. ಸ್ವಲ್ಪ ಹುರಿದು ಪ್ರೊಸೆಸ್ ಲೇಟ್ ಆಗ್ತದೆ ಕರೆ, ಆದರೂ ಅಡ್ಡಿ ಇಲ್ಲ. ಚಟ್ನಿ ರುಚಿ ಬರ್ಬೇಕಂದ್ರೆ ನೀವು ಲೋ ಫ್ಲೇಮ್ದಾಗ ಕೆಂಪಗಾಗಂಗೆ ಚಂದ ಹುರ್ಕೋಬೇಕಾಗ್ತದೆ ನೋಡಿರಿ. ಬೇಸನ್ ಉಂಡೆ ಏನು ಮಾಡ್ತಿರ್ತಿರಲ್ಲ, ಆ ಹದಕ್ಕೆ ಇದನ್ನು ಹುರ್ಕೋಬೇಕಾಗ್ತದೆ ನೋಡಿರಿ. ನೀವು ಹುರಿದ್ರಾಗ ಗೊತ್ತಾಗ್ತದೆ ರೀ ನಿಮ್ಗೆ, ಕಲರ್ ಚೇಂಜ್ ಆಗ್ತದೆ, ಸ್ಮೆಲ್ ಕೂಡ ಬರ್ತಾ ಇರ್ತೈತೆ. ಆವಾಗ ಗೊತ್ತಾಗ್ತದೆ ನಿಮ್ಗೆ ಇದು ಹುರಿಯಾಕತ್ತದ ಅಂತಂದು. ನೋಡ್ತಿರ್ಬೋದು ನೀವು. ಆವಾಗ ಹೆಂಗಿತ್ತು ಈಗ ಹೆಂಗಾಗೈತೆ ಆಗೈತಲ್ರಿ, ಈ ಹದಕ್ಕೆ ಬರ್ಬೇಕು ನೋಡಿರಿ. ಈಗ ನೋಡಿರಿ, ಪೂರ್ತಿಯಾಗಿ ನಮ್ಮ ಕಡ್ಲೆ ಹಿಟ್ಟು ಪೂರ್ತಿಯಾಗಿ ಹುರಿದೈತ್ರಿ. ಈಗ ಅದನ್ನು ಬೇರೆ ಪ್ಲೇಟಿಗೆ ಹಾಕೊಳಕತ್ತೀವಿ ನೋಡಿರಿ. ಸ್ವಲ್ಪ ನಾವು ಎಣ್ಣೆ ಜಾಸ್ತಿ ಪ್ರಮಾಣದಾಗ ಹಾಕಿವಲ್ರಿ, ಹಿಟ್ಟು ಮೆತ್ತಗಾಗೈತೆ ನೋಡಿರಿ. ಈಗ ಅದ ಬುಟ್ಟಿಗೆ ಏನತ್ತ ಅಂತಂದ್ರೆ ನಾವು ಮೆಂತ್ಯ ಪಲ್ಯನ ಸೋಸ್ಕೆಟ ಇಟ್ಕೊಂಡಿದ್ವಲ್ರಿ, ಅದನ್ನು ತಾಳ್ಸಾಕತ್ತೀವಿ ನೋಡಿರಿ. ನಾವು ಡೈರೆಕ್ಟಾಗಿ ಹಿಟ್ಟು ಅಲ್ಲೇ ಬಾಜು ಇಟ್ಕೊಂಡು ಕೆಟ್ಟ ಮೆಂತ್ಯ ಪಲ್ಯ ಹಾಕಿ ತಾಳಿಸ್ತಿದ್ವಿ ರೀ. ಕೆಲವೊಬ್ರಿಗೆ ಆ ಥರ ಮಾಡೋಕೆ ಆಗಂಗಿಲ್ಲಲ್ರಿ, ಫಸ್ಟ್ ಟೈಮ್ ಮಾಡ್ತೈತ್ರಿ. ಹಾಗಾಗಿ ನಾವು ಬೇರೆ ಪ್ಲೇಟಿಗೆ ಹಾಕ್ಯಾಟ ಮಾಡೋದು ತೋರ್ಸಾಕತ್ತೀವಿ ನೋಡಿರಿ. ಈಗ ಪೂರ್ತಿಯಾಗಿ ಮೆಂತ್ಯ ಪಲ್ಯ ಕೂಡ ತಾಳ್ಸಿವ್ರಿ. ಆ ಕಡ್ಲೆ ಹಿಟ್ಟಿನ ಪ್ಲೇಟಿಗೆ ಹಾಕೊಳಕತ್ತೀವಿ ನೋಡಿರಿ. ಇವಾಗ ಏನದ ಅದ ಬುಟ್ಟಿಗೆ ನಾವು ಮತ್ತೆ ಸ್ವಲ್ಪ ಒಳ್ಳೆಣ್ಣೆ ಹಾಕೊಂಡು ಕೇಟ ಕಾಯಕ್ಕೆ ಬಿಡೋಣ್ರಿ. ಇವಾಗ ನೋಡಿರಿ, ಒಳ್ಳೆಣ್ಣೆ ಕೂಡ ಕಾದದ. ಬೆಳ್ಳುಳ್ಳಿನ ಜಜ್ಜಿ ಕೇಟ ಇಟ್ಕೊಂಡಿದ್ವಲ್ರಿ, ಅದನ್ನು ಹಾಕ್ಯಾಟ ಸ್ವಲ್ಪ ಚಮಚ ತೊಗೊಂಡು ಮಿಕ್ಸ್ ಮಾಡೋಣ ನೋಡಿರಿ. ಬೆಳ್ಳುಳ್ಳಿ ಕೂಡ ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ತೊಗೋರಿ, ಚಟ್ನಿ ರುಚಿ ಬರ್ತದೆ ನೋಡಿರಿ. ಬೆಳ್ಳುಳ್ಳಿ ಸಹ ಹುರಿದಾವ್ ನೋಡಿರಿ. ಇವಾಗ ಏನದ ಅದಕ್ಕೆ ನಾವು ಆಗಳೇ ಹುರಿದು ಇಟ್ಕೊಂಡಿದ್ವಲ್ರಿ ಕಡ್ಲೆ ಹಿಟ್ಟು ಮತ್ತು ಮೆಂತ್ಯ ಪಲ್ಯ, ಅದನ್ನು ಹಾಕ್ಯಾಟ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಯಾರೆಲ್ಲ ನನ್ನ ಚಾನಲ್ನ ಹಂಗೆ ನೋಡಾಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕು, ಶೇರು, ಕಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗಬೇಡ್ರಿ. ಇವಾಗ ಇದನ್ನು ಇನ್ನೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡ್ಕೊಂಡ್ರಿ. ಎಲ್ಲ ಕೂಡ ಮಿಕ್ಸ್ ಆಗಬೇಕು. ನೆಕ್ಸ್ಟ್ ಉಳಿದಿರೋ ಐಟಮ್ ಅಪ್ಪ ಅಂತಂದ್ರೆ ಹುಣಸೆ ಹಣ್ಣಿನ ರಸ ಏನಿತ್ತಲ್ರಿ, ಅದನ್ನು ಹಾಕೊಳ್ಳೋಣ್ರಿ. ಸ್ವಲ್ಪ ಸಕ್ಕರೆ ಹಾಕೊಳ್ಳೋಣ. ನೀವು ಬೇಕಾದ್ರೆ ಬೆಲ್ಲ ಹಾಕೋಬೋದು ಅಥವಾ ಸಕ್ಕರೆ ಯಾವ್ದು ಬೇಕಾದ್ರೆ ಹಾಕೋಬೋದು. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳಕತ್ತೀವಿ ನೋಡಿರಿ. ಆಮೇಲೆ ಏನಪ್ಪ ಅಂತಂದ್ರೆ ಖಾರ ಪುಡಿ ಹಾಕೊಳಕತ್ತೀವಿ ನೋಡಿರಿ. ಖಾರ ಪುಡಿ ನಿಮಗೆ ಎಷ್ಟು ಬೇಕು ನೀವು ಅಷ್ಟು ಹಾಕೋಬೋದು, ಸ್ವಲ್ಪ ನಾವು ಜಾಸ್ತಿನೇ ಹಾಕೊಳಕತ್ತೀವಿ ರೀ. ನೆಕ್ಸ್ಟ್ ಇದಕ್ಕೆ ಅರ್ಶಿಣ ಪುಡಿ ಹಾಕೊಳಕತ್ತೀವಿ ನೋಡಿರಿ. ಆಗಳೇ ನಾನು ನಿಮಗೆ ಅರ್ಶಿಣ ಪುಡಿ ತೋರಿಸ್ಲಿಲ್ಲ, ಇವಾಗ ಅರ್ಶಿಣ ಪುಡಿ ಹಾಕ್ಕೊಂಡಿವಿ ನೋಡಿರಿ. ಅವು ಏನದ ಎಲ್ಲನೂ ಒಮ್ಮೆ ಚಂದಾಗ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಅದು ಹಿಟ್ಟಿಗೆ ಎಲ್ಲನೂ ಪದಾರ್ಥ ಹತ್ಕೋಬೇಕು. ಅಲ್ಲಿ ತನಕ ಒಂದು ಸ್ವಲ್ಪ ಚಂದಾಗ ಒಂದು 2-3 ನಿಮಿಷ ಚಂದಾಗ ಮಿಕ್ಸ್ ಮಾಡ್ಕೊರಿ ಅದನ್ನು. ಈ ಥರ ಚಟ್ನಿನ ನೀವು ಕೂಡ ಟ್ರೈ ಮಾಡಿರಿ. ಯಾವ ಥರ ಬಂತಂತ ನಂಗೆ ಕಮೆಂಟ್ನಾಗ ತಿಳಿಸ್ರಿ ನೋಡಿರಿ. ಚಟ್ನಿ ಯಾವ ಥರ ಬಂದದಂತ ಮಸ್ತ್ ಆಗೈತೆ ನೋಡಿರಿ. ಅಗದಿ ಭಾರಿ ಟೇಸ್ಟಿಯಾಗಿತ್ತು. ಇದನ್ನು ಒಂದು 15 ನಿಮಿಷ ಹಂಗೆ ಆರಕ್ಕೆ ಬಿಡ್ರಿ. ಆಮೇಲೆ ಏನದ ಗಾಜಿನ ಭರಣಿ ಏನಿರ್ತೈತಲ್ಲ ಅದ್ರೊಳಗೆ ನೀವು ಇಡ್ಬೋದು ನೋಡಿರಿ. ಬಿಸಿ ಬಿಸಿ ರೊಟ್ಟಿ ಸಹ ರೆಡಿಯಾಗಿದ್ದು. ನಾನಂತೂ ಪ್ಲೇಟ್ ಹಚ್ಕೊಂಡು ಕುಂತ ಬಿಟ್ಟಿದ್ನಿ. ನೆಕ್ಸ್ಟ್ ನಿಮ್ಗೆ ಯಾವ ಥರ ರೆಸಿಪಿ ಬೇಕಂತ ನನಗೆ ಹೇಳ್ರಿ, ಅದನ್ನೇ ಮಾಡಿ ಹಾಕೋಕ್ಕೆ ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು.